ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೆ ಕರೆಂಟ್ ಇರಲಿಲ್ಲ ಅಂತ ಅಮ್ಮ ನಮಗೆ ಟಿಫನ್ ಚಿತ್ರಾನ್ನ ಮಾಡಿದರು. ಅಪ್ಪ ಬೆಳಿಗ್ಗೆನೆ ತಿಂಡಿ ಎಲ್ಲ ತಿನ್ನಲ್ಲ, ಮುದ್ದೆನೇ ಮಾಡಬೇಕಾಗತ್ತೆ. ಹಾಗಾಗಿ ಅತ್ತೆ ಸ್ವಲ್ಪ ತಿಂಗಳೊಳೆ ಚೆಟ್ಟು ಕೊಟ್ಟು ಕಳಿಸಿದ್ರು ಅಂತ ಅದ್ರ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅವರೇ ಬೇಳೆ ಬೇಯಕ್ಕಿಟ್ಟು ಖಾರಕ್ಕೆ ರೆಡಿ ಮಾಡಿಕೊಂಡೆ. ಖಾರದ ಪುಡಿ, ಧನಿಯಾ ಪುಡಿ, ಟೊಮೊಟೊ, ಕಾಯಿ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಜೀರಿಗೆ ಹಾಕಿ ಖಾರ ರುಬ್ಕೊಂಡೆ. ಬೇಳೆ ಎಲ್ಲ ಬೇಯೋದ್ರೊಳಗೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಿದ್ದೆ. ಮದುವೆಗಿಂತ ಮುಂಚೆ ಅನಿಸೋದು ಮದುವೆ ಆದಮೇಲೆ ಅಡುಗೆ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ. ಆದರೆ ಮದುವೆ ಆದಮೇಲೆ ಗೊತ್ತಾಗಿದ್ದು ಎಷ್ಟು ಕೆಲಸ ಇರುತ್ತೆ ಅಂತ. ಮಗು ಆದಮೇಲಂತೂ ಇನ್ನು ಕೆಲಸ ಎಲ್ಲ ಡಬಲ್ ಆಗಿಬಿಡತ್ತೆ. ಮಗುನೂ ನೋಡ್ಕೋಬೇಕು, ಫ್ಯಾಮಿಲಿನೂ ನಿಭಾಯಿಸ್ಬೇಕು. ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡೋಕೆ ಹೋದರೆ ಅವನು ಆಟಾಡಿ ನಮ್ಮ ಅಣ್ಣನ ಹೆಗಲ ಮೇಲೆ ಮಲ್ಕೊಬಿಟ್ಟಿದ್ದ. ಎಲ್ಲದೂ ನಿಭಾಯಿಸೋ ಭಾರದಲ್ಲಿ ನಾವು ನಮ್ಮ ಖುಷಿನೇ ಮರ್ತೋಗಿರ್ತೀವಿ. ಹಾಗಾಗಿ ಅನ್ಸತ್ತೆ ದೇವರು ನಮಗೋಸ್ಕರ ತಾಯ್ತನ ಎಂಬ ಖುಷಿಯನ್ನು ಕೊಟ್ಟಿದ್ದಾನೆ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.